Good morning, students. Welcome to Nidhi's Classroom. So, in the last class, I did one theorem on ring theory. So, that is Zn plus n and multiplication modulo n is a integral domain if and only if n is a prime number. In that theorem, some students ask one doubt. That doubt is, observe here, a multiplication modulo n is n b is equal to 0, then that implies a into b is equal to nk. So on what basis you write this a into b is equal to nk? That is the first doubt. So and then n divides ab, okay, n divides a or n divides b, adu okay. Next, on what basis you write a is equal to 0 or b is equal to 0? So these two doubts ನನಗೆ ಸ್ಟೂಡೆಂಟ್ಸ್ ಕೇಳಿದಂಥದ್ದು. So I explain why I write these steps like this and then I continue today's theorem. Okay, so ಇವತ್ತಿನ theorem ಇದನ್ನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. So observe here, a multiplication modulo n b is equal to 0 in the sense on the basis of division algorithm basis ಮೇಲೆ ನೋಡಿ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಲು ಎನ್ ಅಂದ್ರೆ ಎನ್ ಡಿವೈಡ್ಸ್ ದ ಪ್ರಾಡಕ್ಟ್ ಎ ಬಿ ಅಂತ. ಎನ್ ಎ ಬಿ ಪ್ರಾಡಕ್ಟ್ನ ಡಿವೈಡ್ ಮಾಡ್ತಿದೆ ಅಂದ್ರೆ ರಿಮೈಂಡರ್ ಬರ್ತಾ ಇಲ್ಲ ಅಂತ, ಕಂಪ್ಲೀಟ್ಲಿ ಇಟ್ ಡಿವೈಡ್ಸ್ ಎ ಬಿ ಇನ್. ಸೊ ಇಫ್ ವೆನ್ ಎನಿ ನಂಬರ್ ಕಂಪ್ಲೀಟ್ಲಿ ಡಿವೈಡ್ಸ್ ದ ಅನದರ್ ನಂಬರ್, ದಟ್ ಮೀನ್ಸ್ ದ ರಿಮೈಂಡರ್ ಈಸ್ ಈಕ್ವಲ್ ಟು 0. ಸೊ ದಟ್ಸ್ ವೈ ಐ ರೈಟ್ ದಿಸ್ ಲೈಕ್ ದಿಸ್, ಎ ಬಿ ಈಸ್ ಈಕ್ವಲ್ ಟು ಎನ್ ಇಂಟು ಕೆ. Actually by division algorithm we usually write a is equal to n into k plus r. R is nothing but a remainder. So ಇಲ್ಲಿ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರೋದ್ರಿಂದ ರಿಮೈಂಡರ್ ಬರಲ್ಲ, ದಟ್ 0 ಆಗಿರುತ್ತೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎನ್ ಇಂಟು ಕೆ. ಎನ್ ಡಿವೈಡ್ಸ್ ಎ ಬಿ ಅಂಡ್ ದೆನ್ ಇಫ್ ಎನ್ ಡಿವೈಡ್ಸ್ ಎ ಬಿ ಮೀನ್ಸ್ ಎನ್ ಡಿವೈಡ್ಸ್ ಎ ಆರ್ ಎನ್ ಡಿವೈಡ್ಸ್ ಬಿ. ಹಿಯರ್ Zn ಇನ್ ದ ಸೆನ್ಸ್, Zn ಅಂದ್ರೆ ನೋಡಿ ಅಬ್ಸರ್ವ್ ಮಾಡಿ, ನಾವು ಯೂಶಲಿ ಏನ್ ಮಾಡಿದ್ವಿ, Z7 ಅಂತ ಬರೀತೀವಿ. ಸೊ ದ Z7 ಸೆಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ 0, 1, 2, 3, 4, 5 and 6. So what about Z5? Z5 means 0, 1, 2, 3 and 4. These are the elements. Observe here, ಇಲ್ಲಿ 7 ಇದ್ರೆ ನಾವು 7 ಗಿಂತ ಕಮ್ಮಿ 6 ತನಕ ಮಾತ್ರ ಬರೆದಿರ್ತೀವಿ. ದಟ್ ಮೀನ್ಸ್ ದ ಸೆಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ವಿಚ್ ಆರ್ ಲೆಸ್ ದ್ಯಾನ್ 7. 7 ಗಿಂತ ಕಮ್ಮಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಹೊಂದಿರುವಂತ ಸೆಟ್ ಇದು. ಆಸ್ ಯೂಶುವಲ್ Z5, the set Z5 contains the elements which are less than 5. 5 ಗಿಂತ ಕಮ್ಮಿ ಇರುವಂತದನ್ನ ಹೊಂದಿರುತ್ತೆ. ಆಸ್ ಯೂಶುವಲ್ Zn means what? That set contains the elements which are less than n. n ಗಿಂತ ಕಮ್ಮಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ a ಮತ್ತೆ b ಚೂಸ್ ಮಾಡಿದೀವಲ್ವಾ, these two elements are present in Zn. Is it a and b are the elements of Zn? Means a and b are the elements of Zn means a and b are less than n. n ಗಿಂತ ಏನಾಗಿರುತ್ತೆ, ಅದು ಕಮ್ಮಿ ಇರುತ್ತೆ, ಚಿಕ್ಕದಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಓಕೆ ಫೈನ್. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಮತ್ತೆ ಬಿ ಎನ್ ಗಿಂತ ಏನಾಗಿದೆ, ಚಿಕ್ಕದಾಗಿದೆ. ಬಟ್ ಎನ್ ಡಿವೈಡ್ಸ್ ಎ ಆರ್ ಎನ್ ಡಿವೈಡ್ಸ್ ಬಿ, ಎನ್ ಎ ಮತ್ತೆ ಬಿ ಎರಡನ್ನೂ ಎನ್ ಎ ನ ಡಿವೈಡ್ ಮಾಡ್ತಿದೆ ಅಥವಾ ಬಿ ನ ಡಿವೈಡ್ ಮಾಡ್ತಿದೆ ಅನ್ನೋ ಫಾರ್ಮೆಟ್ ಅಲ್ಲಿ ಬಂದಿದೆ ನಮಗೆ. ಎನ್ ಡಿವೈಡ್ಸ್ ಎ ಬಿ ಇನ್ ದ ಸೆನ್ಸ್ ಎನ್ ಡಿವೈಡ್ಸ್ ಎ ಆರ್ ಎನ್ ಡಿವೈಡ್ಸ್ ಬಿ ಎನ್. ಸೊ ಹಾಗಿದೆ ಅಂತ ಹೇಳಿದ್ರೆ, ಈ ಫಾರ್ಮೆಟ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಈ ಎ ಮತ್ತೆ ಬಿ ಎರಡೂ ಎನ್ ಗಿಂತ ಚಿಕ್ಕದಾಗಿದೆ ಅಂದ್ಮೇಲೆ ಅದು 0ನೇ ಆಗಿರ್ಬೇಕು, ಅದನ್ನ ಬಿಟ್ಟು ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಹಿಯರ್, Z7 ಇನ್ ದ ಸೆನ್ಸ್ 0, 1, 2, 3, 4, 5, 6 ಅಂತ. ಸೊ ಈ ಸೆಟ್ ಅಲ್ಲಿ ಇರುವಂತ ಯಾವ ಎಲಿಮೆಂಟ್ ನ 7 ಡಿವೈಡ್ ಮಾಡುತ್ತೆ? ಈ ಸೆಟ್ ಅಲ್ಲಿ ಇರುವಂತ ಯಾವ ಎಲಿಮೆಂಟ್ ನ 7 ಡಿವೈಡ್ ಮಾಡುತ್ತೆ? 6 ನ ಡಿವೈಡ್ ಮಾಡುತ್ತಾ? ನೋ. 5 ನ 4, 3, 2, 1 ಇದು ಯಾವುದನ್ನು ಡಿವೈಡ್ ಮಾಡಲ್ಲ. But 7 divides 0. 0 is divisible by any number. 0 ಅನ್ನೋದು ಯಾವ ನಂಬರ್ ಇಂದನಾದ್ರೂ ಡಿವೈಡ್ ಆಗುತ್ತೆ. ಅಂದ್ರೆ ನಾವು ಆ ತರ ಫಾರ್ಮೆಟ್ ಅಲ್ಲಿ ತಗೊಂತೀವಿ. ಬಟ್ 0 ಇಂದ ಯಾವ ನಂಬರು ಡಿವೈಡ್ ಆಗಲ್ಲ. 5 divides 0, 4 divides 0, 3 divides 0,
2 divides 0. So any number divides 0 but any number doesn't divided by 0. 0 ಇಂದ ಯಾವುದೇ ನಂಬರ್ ಡಿವೈಡ್ ಆಗಲ್ಲ. ಡಿವೈಡ್ ಆಯಿತು ಅಂದರೆ ಅದನ್ನು ನಾವು ಇನ್ಫಿನಿಟಿ ಅಂತ ಹೇಳಿ ಬರಿತೀವಿ. ಗೊತ್ತಾಯ್ತಾ? ಡಿವೈಡ್ ಆಗೋ ಫಾರ್ಮೆಟ್ನ ಇನ್ಫೈನೈಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಡಿಫೈನೇ ಮಾಡೋಕ್ಕಾಗಲ್ಲ. ಡಿವೈಡ್ ಆಗೋದನ್ನ ಅಂದರೆ ಡಿವೈಡ್ ಆಗಲ್ಲ. ಸೊ ಬಟ್ ಝೀರೋನ ಯಾವ ನಂಬರ್ ಬೇಕಾದ್ರೂ ಡಿವೈಡ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಹಿಯರ್ ಆಲ್ಸೋ n divides a or n divides b in the sense the only possibility is a is equal to 0 or b is equal to 0. n ಏನ ಅಥವಾ b ನ ಡಿವೈಡ್ ಮಾಡ್ತಿದೆ ಅಂತ ಹೇಳಿದ್ರೆ n ಏನ ಡಿವೈಡ್ ಮಾಡ್ತಿದೆ ಅಂದರೆ ಓನ್ಲಿ ಪಾಸಿಬಿಲಿಟಿ ಏನಂದ್ರೆ ಅದು ಝೀರೋನೇ ಆಗಿರಬೇಕು. ಅದು ಬಿಟ್ಟು ಬೇರೆ ಇನ್ಯಾವುದು ಬರಲ್ಲ. ಝೀರೋನೇ ಆಗಿರಬೇಕು. ಅದು ಬಿಟ್ಟು ಬೇರೆ ಇನ್ಯಾವುದನ್ನು ಕೂಡ ಅದು ಡಿವೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನೆ ಅದೇ ಕಾನ್ಸೆಪ್ಟ್ ಹೇಳಿದೆ. ಡಿವಿಷನ್ ಅಂದರೆ ಯಾವುದಾದ್ರೂ ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಿದೆ ಅಂತ ಹೇಳಿದ್ರೆ ಆ ನಂಬರು ಇದಕ್ಕಿಂತ ಚಿಕ್ಕದಾಗಿರಬೇಕು. ಹಾಗಿದ್ರೆ ಮಾತ್ರ ಡಿವೈಡ್ ಮಾಡೋದಕ್ಕಾಗೋದು. ಈಗ 4 divides 8 ಅಂದರೆ 4 8ಗಿಂತ ಚಿಕ್ಕದಾಗೇ ಇರಬೇಕು. ಅದಕ್ಕಿಂತ ದೊಡ್ಡದಾಗಿದ್ದರೆ ಅದನ್ನು ಡಿವೈಡ್ ಅಂತ ಹೇಳೋದಕ್ಕೆ ಬರಲ್ಲ. ಹಾಗೆ ಇಲ್ಲಿ ಎ ಏನಾದರೂ ಎನ್ಗಿಂತ ದೊಡ್ಡದಾಗಿದ್ದಿದ್ರೆ ಆವಾಗ n divides a ಅಂತ ಹೇಳಿದಿದ್ರೆ ಆವಾಗ 0 ಬರೋ ಅಂತ ಪಾಸಿಬಿಲಿಟೀಸ್ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಎ ಅನ್ನೋದು ಎನ್ಗಿಂತ ಚಿಕ್ಕದಾಗಿರೋದ್ರಿಂದ ಪ್ಲಸ್ n ಇಸ್ ಎ ಪ್ರೈಮ್ ನಂಬರ್ ಆಗಿರೋದ್ರಿಂದ ನಮ್ಮಲ್ಲಿ ಓನ್ಲಿ ಪಾಸಿಬಿಲಿಟಿ ಏನು ಅಂದರೆ ಝೀರೋನೇ ಪಾಸಿಬಿಲಿಟಿ ಇರೋದು. ಅದು ಬಿಟ್ಟು ಬೇರೆ ಕಾನ್ಸೆಪ್ಟ್ ಇಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಈ ಥಿಯರಮ್ ಡೌಟ್ ನಿಮಗೆ ಎಷ್ಟೋ ಜನ ಕೇಳಿದ್ರಿ, ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಥಿಯರಮ್ ಈಸ್ ಅಬ್ಸರ್ವ್ ಹಿಯರ್. The statement of the theorem is let R be a commutative ring with unity, then R is an integral domain if and only if the set R star of all non-zero element of R is closed under multiplication. That means, observe here, R be a commutative ring with unity. It is a commutative ring with unity. ಅದು ring with unity ಆಗಿದೆ, commutative ring ಕೂಡ ಆಗಿದೆ. So then R is an integral domain if and only if the set R star of all non-zero element of R is closed under multiplication. Means R integral domain ಆಗಿದ್ರೆ, if R is an integral domain, then we have to prove R star of all non-zero element. That means R star ಅಂದ್ರೆ it is a set contains the non-zero element of R. R ಅಲ್ಲಿ ಝೀರೋನ ಬಿಟ್ಬಿಟ್ಟು ಏನು ಉಳ್ಕೊಳ್ಳುತ್ತೋ ಆ ಎಲ್ಲ ಎಲಿಮೆಂಟ್ಸ್ನ ಸೆಟ್ನ ನಾವು R star ಅಂತ ಹೇಳಿ ಡಿನೋಟ್ ಮಾಡ್ತಾ ಇದ್ದೀವಿ. ಆ ಒಂದು ಸೆಟ್ಟು closed under multiplication in the sense that satisfies the closure law with respect to the binary operation multiplication. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ R star in the sense set of all non-zero element of R is a closed under multiplication ಅಂದ್ರೆ ಅದು with respect to multiplication closure law ನ satisfy ಮಾಡುತ್ತೆ. It is clear. ಒಂದು ಸೆಟ್ ಇದೆ R ಅಂತ, it is a commutative ring with unity. ಸೊ ಅದು ಇಂಟಿಗ್ರಲ್ ಡೊಮೈನ್ ಆಗಿದ್ರೆ ಅದರಲ್ಲಿ ಝೀರೋನ ಬಿಟ್ಬಿಟ್ರೆ ಏನು ಉಳ್ಕೊಳ್ಳುತ್ತೋ ಸೆಟ್ಟು, ಆ ಸೆಟ್ಟು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕ್ಲೋಜರ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗೆ ಆ ಝೀರೋನ ಬಿಟ್ಟು ಉಳ್ಕೊಳ್ಳುವಂಥ R ಸ್ಟಾರ್ ಅನ್ನೋ ಸೆಟ್ಟು ಕ್ಲೋಜರ್ ಲಾನ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಮಾಡಿದ್ರೆ R ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ. ಒಂದಕ್ಕೊಂದು ಕಾನ್ವರ್ಸ್ ಪ್ರೊಸೆಸ್, ನಾವು ಅದನ್ನು ಪ್ರೂಫ್ ಮಾಡಬೇಕು. ಓಕೆನಾ? ಫೈನ್. ಅಬ್ಸರ್ವ್ ಹಿಯರ್. Proof. So let R be an integral domain. So ಅದನ್ನು ಚೂಸ್ ಮಾಡ್ತಾ ಇದ್ದೀವಿ ಫಸ್ಟ್. Then we have to show R star is closed under multiplication. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಿಯರ್ R be an integral domain in the sense, ನೋಡಿ ಇಂಟಿಗ್ರಲ್ ಡೊಮೈನ್ ಅಂದ್ರೆ ಏನು ಎಕ್ಸಿಸ್ಟೆನ್ಸ್ ಆಗುತ್ತೆ? AB is equal to 0 implies either A is equal to 0 or B is equal to 0. ಇದು ಒಂದು ಫಾರ್ಮ್ಯಾಟ್. Another one is A into B is not equal to 0 implies A is not equal to 0 or B is not equal to 0. ಅಥವಾ ರಿವರ್ಸ್ ಪ್ರೋಸೆಸ್, A not equal to 0 or B not equal to 0 ಆಗಿದ್ರೆ that implies AB is also not equal to 0. ಸೊ ಈ ಯಾವುದೇ ಕಂಡೀಷನ್ಸ್ ನಮಗೆ ಸ್ಯಾಟಿಸ್ಫೈ ಆದರೂ ಕೂಡ ನಾವು ಅದನ್ನು
ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಿ ಕರಿತೀವಿ. ಇಫ್ ಇಟ್ ಈಸ್ ಅ ರಿಂಗ್ ವಿತೌಟ್ ಝೀರೋ ಡಿವೈಸರ್ ದೆನ್ ಇಟ್ ಈಸ್ ಇಂಟಿಗ್ರಲ್ ಡೊಮೈನ್. ಸೊ ಹಿಯರ್ ಆಲ್ಸೋ, so let us choose A comma B belongs to R star. So I choose any two elements in R star. ಇವಾಗ ನಾನು ಇಲ್ಲಿ ಏನಂತ ಹೇಳಿ ಪ್ರೂಫ್ ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ದಿಸ್ ಸ್ಯಾಟಿಸ್ಫೈಸ್ ದ ಕ್ಲೋಜರ್ ಲಾ. ಕ್ಲೋಜರ್ ಲಾ ಅಂದ್ರೆ ಏನು, ಬೈನರಿ ಆಪರೇಷನ್ A star B belongs to the set ಅಂತ ಹೇಳ್ತೀವಿ. ಇಲ್ಲಿ ನಾನು ಏನಂತ ಪ್ರೂಫ್ ಮಾಡಬೇಕಂದ್ರೆ ಎರಡು ಎಲಿಮೆಂಟ್ ನ ತಗೊಂತಾ ಇದ್ದೀನಿ, A and B are belongs to R star ಅಂತ. ದೆನ್ we have to prove A into B also belongs to R star. A into B belongs to R star ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಈಸ್ ಕ್ಲೋಜರ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನ ಪ್ರೂಫ್ ಮಾಡಬೇಕು. ನೋಡಿ, A and B are belongs to R star in the sense the R star is nothing but a set of all non-zero element of R ಅಂತ. R ನಲ್ಲಿರುವಂತ ನಾನ್ ಜೀರೋ ಎಲಿಮೆಂಟ್ಸ್ ಅಂತ. ನಾನು R star ನಲ್ಲಿರೋದು ಎರಡು ಎಲಿಮೆಂಟ್ ನ ತಗೊಂತಾ ಇದ್ದೀನಿ ಅಂದ್ರೆ ಅವೆರಡು ಏನಾಗಿರುತ್ತೆ, ನಾನ್ ಜೀರೋ ಎಲಿಮೆಂಟ್ಸ್ ಆಗಿರುತ್ತೆ. ದಟ್ ಇಂಪ್ಲೈಸ್ A is not equal to 0 and B is also not equal to 0. A is not equal to 0, B is not equal to 0 in the sense A into B is also not equal to 0 because R is integral domain. ನಾನು ಈಗ ತಾನೇ ಹೇಳಿದೆ ಇಂಟಿಗ್ರಲ್ ಡೊಮೈನ್ ಆಗಿದೆ ಅಂದ್ರೆ ಎರಡು ನಾನ್ ಜೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ಕೂಡ ನಮಗೆ ನಾನ್ ಜೀರೋನೇ ಬರುತ್ತೆ, ಹಾಗಾಗಿ ಅದು ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಆರ್ ಇಂಟಿಗ್ರಲ್ ಡೊಮೈನ್ ಆಗಿರೋದ್ರಿಂದ ಎರಡು ನಾನ್ ಜೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ನಮಗೆ ನಾನ್ ಜೀರೋನೇ ಬರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಆರ್ ಆಲ್ರೆಡಿ ಕಾಂಬಿನೇಟಿವ್ ರಿಂಗ್ ಆಗಿರೋದ್ರಿಂದ ಸೊ ಅದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ದಟ್ ಸೆಟ್ ಆರ್ ಈಸ್ ಕ್ಲೋಸ್ಡ್ ಅಂಡರ್ ದ ಮಲ್ಟಿಪ್ಲಿಕೇಶನ್. ನೋ ಡೌಟ್, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅದು ಕ್ಲೋಸರ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ A into B is also present in R. A into B belongs to Rn. A ಪ್ರಾಡಕ್ಟ್ ಕೂಡ ನಮಗೆ R ನಲ್ಲೇ ಇರುತ್ತೆ. ಸೊ ಈ A into B ಅನ್ನೋದು ಏನಾಗಿದೆ, ನಾನ್ ಜೀರೋ ಎಲಿಮೆಂಟ್ ಆಗಿದೆ, ನಾಟ್ ಈಕ್ವಲ್ ಟು 0 ಆಗಿದೆ. ದ ನಾನ್ ಜೀರೋ ಎಲಿಮೆಂಟ್ ಪ್ರೆಸೆಂಟ್ ಇನ್ R in the sense that ನಾನ್ ಜೀರೋ ಎಲಿಮೆಂಟ್ ಆಲ್ಸೋ ಪ್ರೆಸೆಂಟ್ ಇನ್ R star. ಬಿಕಾಸ್ R star ಅಂದ್ರೆ R ನಲ್ಲಿರುವಂತ ನಾನ್ ಜೀರೋ ಎಲಿಮೆಂಟ್ ಗಳೆಲ್ಲ ಇರುವಂತ ಸೆಟ್, ಹಾಗಾಗಿ A into B ಕೂಡ ನಮಗೆ R star ನಲ್ಲಿ ಇದ್ದೇ ಇರುತ್ತೆ. ದಟ್ ಇಂಪ್ಲೈಸ್ A into B belongs to R star. That means R star is closed under multiplication. Next, converse part proof ಮಾಡಬೇಕು. If R star is closed under multiplication, conversely, if R star is closed under multiplication, then we have to prove R is integral domain. So R is already commutative ring with unity ಆಗಿದೆ. ನೆಕ್ಸ್ಟ್ ನಾವಿಲ್ಲಿ R is an integral domain ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೋಡಿ, for A comma B belongs to R star, then that implies A into B is also present in R star because it is closed under multiplication. ಅಂದ್ರೆ ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಅಂದ್ರೆ ಎರಡು ಎಲಿಮೆಂಟ್ ನ ತಗೊಂಡು ಪ್ರಾಡಕ್ಟ್ ಕೂಡ ನಮಗೆ ಅದೇ ಸೆಟ್ ಅಲ್ಲಿ ಇರುತ್ತೆ. ಸೊ ಇಂಟಿಗ್ರಲ್ ಡೊಮೈನ್ ಅಂತ ಹೇಳ್ತಾ ಇದೀವಿ. ಕ್ಲಿಯರ್ಲಿ A and B belongs to R star in the sense A is not equal to 0 and B is also not equal to 0. That implies A into B is also not equal to 0. So because A into B belongs to R star alva, that's why it is also not equal to 0. Therefore R is integral domain. ಅರ್ಥ ಆಯ್ತಾ ನಾನು ಹೇಳಿದ್ದು? ನೀವು ಇಲ್ಲಿ ಕೇಳ್ಬೋದು, ಸರ್ ಬಿಲಾಂಗ್ಸ್ ಟು ಆರ್ ಸ್ಟಾರ್ ಅಂತ ಹೇಳಿದಿರಾ, ಹಾಗಿದ್ರೆ ಆರ್ ಹೇಗೆ ಇಂಟಿಗ್ರಲ್ ಡೊಮೈನ್ ಆಗಿದೆ? ಆರ್ ಸ್ಟಾರ್ ಇಸ್ ಎ ಸಬ್ಸೆಟ್ ಆಫ್ ಆರ್. ಆರ್ಗೆ ಅದು ಆರ್ ಸ್ಟಾರ್ ಅನ್ನೋದು ಸಬ್ಸೆಟ್ ಆಗಿರುತ್ತೆ. ಸೊ ಆರ್ ಅಲ್ಲಿರುವಂಥ ಎಲಿಮೆಂಟ್ಸೇ ಆರ್ ಸ್ಟಾರ್ ನಲ್ಲೂ ಇರುವಂಥದ್ದು. ಸೊ ಎಕ್ಸೆಪ್ಟ್ ದಟ್ ಝೀರೋ ಬಿಟ್ಟು ಮಿಕ್ಕಿದೆಲ್ಲ ಇರುತ್ತೆ. ದಟ್ಸ್ ವೈ ದಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್. ದೇರ್ಫೋರ್ ಆರ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಈ ಥಿಯರಮ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನಾರು ಡೌಟ್ ಇದ್ದರೆ ಮತ್ತೆ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇವತ್ತು ಹೇಗೆ ಥಿಯರಮ್ನ ಡೌಟ್ನ ಕ್ಲಾರಿಫೈ ಮಾಡಿದೆ ಅದೇ ಥರನೇ ಏನಾರು ಡೌಟ್ ಬಂದರೆ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.